ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ನ ಈ ವಿಡಿಯೋ ಸೀರೀಸ್ಗೆ ನಮಗೆಲ್ಲ ಸುಸ್ವಾಗತ. ಈ ವಿಡಿಯೋದಲ್ಲಿ ಇಂಗ್ಲೀಷ್ ಗ್ರಾಮರ್ನ ಅತಿ ಮುಖ್ಯವಾದಂತಹ ಟಾಪಿಕ್ ಆದಂಥ ಆರ್ಟಿಕಲ್ಸ್ ಬಗ್ಗೆ, ಆ ಆರ್ಟಿಕಲ್ಸ್ನಲ್ಲಿರುವಂಥ ವಿಧಗಳು, ಅದರಲ್ಲಿರುವಂಥ ಡೆಫಿನೆಟ್ ಆರ್ಟಿಕಲ್, ಇನ್ಡೆಫಿನೆಟ್ ಆರ್ಟಿಕಲ್ಸನ್ನು ಉಪಯೋಗಿಸುವಂಥ ರೂಲ್ಸ್ಗಳು ಮತ್ತು ಎಲ್ಲಿ ಆರ್ಟಿಕಲ್ಸ್ಗಳನ್ನ ಉಪಯೋಗಿಸಬಾರ್ದು ಮತ್ತು ಪರೀಕ್ಷೆಯಲ್ಲಿ ಯಾವ ಥರವಾದಂಥ ಪ್ರಶ್ನೆಗಳು ಈ ಒಂದು ವಿಷಯದ ಮೇಲೆ ಬರ್ತವೆ, ಅವುಗಳನ್ನು ಹೇಗೆ ಉತ್ತರಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಇನ್ ಇಂಗ್ಲೀಷ್ ದೆರ್ ಆರ್ 3 ಆರ್ಟಿಕಲ್ಸ್. ಇಂಗ್ಲೀಷ್ನಲ್ಲಿ 3 ಆರ್ಟಿಕಲ್ಸ್ಗಳ ಇವೆ. ಎ, ಆ್ಯನ್ ಆ್ಯಂಡ್ ದ. ಎ, ಆ್ಯನ್ ಮತ್ತು ದ ಅನ್ನುವಂಥ 3 ಆರ್ಟಿಕಲ್ಸ್ಗಳು ಇವೆ. ಆರ್ಟಿಕಲ್ಸ್ ಆರ್ ದ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್. ಈ ಆರ್ಟಿಕಲ್ಸ್ಗಳು ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಯಾವ ವಿಭಾಗದಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ ಅಂದರೆ ಅಡ್ಜೆಕ್ಟಿವ್ಸ್ನಲ್ಲಿ. ಸೊ ಅಡ್ಜೆಕ್ಟಿವ್ಸ್ನಲ್ಲಿ ಇವು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ಆಗಿರ್ತವೆ. ಇನ್ನು ಈ ಆರ್ಟಿಕಲ್ಸ್ನ ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ನಮಗೆ ಗ್ರಾಮರ್ನ ಅತಿ ಮುಖ್ಯವಾದಂತಹ ಕಾನ್ಸೆಪ್ಟ್ಗಳಾದಂತಹ ವೋವೆಲ್ಸ್ ಮತ್ತು ಕಾನ್ಸನೆಂಟ್ಸ್ಗಳ ಪ್ರೀ ನಾಲೆಜ್ ನಮಗೆ ಇರಬೇಕಾಗತ್ತೆ. ಇಂಗ್ಲೀಷ್ನಲ್ಲಿ ಒಟ್ಟು 5 ವೋವೆಲ್ಸ್ಗಳಿವೆ. ಇವ್ಯಾವು ಅಂದರೆ ಎ, ಇ, ಐ, ಒ, ಯು. ಎ, ಇ, ಐ, ಒ, ಯು ಅನ್ನುವಂಥ ಈ 5 ವೋವೆಲ್ಸ್ಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ಈ 5 ವೋವೆಲ್ಸನ್ನು ಬಿಟ್ಟು ಉಳಿದಂಥವುಗಳನ್ನ ನಾವು ಕಾನ್ಸೋನೆಂಟ್ಸ್ ಅಂತ ಕರಿತೀವಿ. ಬಿ, ಸಿ, ಡಿ, ಇ, ಎಫ್, ಜಿ, ಎಚ್, ಜೆ, ಕೆ, ಎಲ್, ಎಮ್, ಎನ್, ಪಿ, ಕ್ಯೂ, ಆರ್, ಎಸ್, ಟಿ, ವಿ, ಡಬ್ಲ್ಯೂ, ಎಕ್ಸ್, ವೈ, ಝಡ್ ಇವುಗಳು ಕಾನ್ಸನೆಂಟ್ಸ್ಗಳಾಗಿರ್ತವೆ. ಸೊ ಇವುಗಳ ಬಗ್ಗೆ ನಾವು ಸ್ಪಷ್ಟತೆ ಇದ್ದಾಗ ಈ ಆರ್ಟಿಕಲ್ಸ್ಗಳ ಉಪಯೋಗವನ್ನು ನಾವು ಸುಲಭವಾಗಿ ಕಲಿಬಹುದು. ದೆರ್ ಆರ್ 2 ಟೈಪ್ಸ್ ಇನ್ ಆರ್ಟಿಕಲ್ಸ್. ಆರ್ಟಿಕಲ್ಸ್ನಲ್ಲಿ 2 ವಿಧಗಳಿವೆ. ಒನ್ ಈಸ್ ಇನ್ಡೆಫಿನೆಟ್ ಆರ್ಟಿಕಲ್, ಸೆಕೆಂಡ್ ಒನ್ ಈಸ್ ಡೆಫಿನೆಟ್ ಆರ್ಟಿಕಲ್. ಒಂದದ್ದು ಇನ್ಡೆಫಿನೆಟ್ ಆರ್ಟಿಕಲ್ ಮತ್ತು ಡೆಫಿನೆಟ್ ಆರ್ಟಿಕಲ್ ಅಂತ 2 ಪ್ರಕಾರ ಮಾಡ್ತೀವಿ. ಇನ್ಡೆಫಿನೆಟ್ ಆರ್ಟಿಕಲ್ನಲ್ಲಿ 2 ಆರ್ಟಿಕಲ್ಸ್ಗಳು ಬರ್ತವೆ, ಎ, ಆರ್, ಆ್ಯನ್ ಅನ್ನುವಂಥದ್ದು. ಇನ್ನು ಡೆಫಿನೆಟ್ ಆರ್ಟಿಕಲ್ನಲ್ಲಿ ಒಂದೇ ಆರ್ಟಿಕಲ್ ದ ಅನ್ನು ನಾವು ಡೆಫಿನೆಟ್ ಆರ್ಟಿಕಲ್ ಅಂತ ಕರಿತೀವಿ. ಡೆಫಿನೆಟ್ ಆ್ಯಂಡ್ ಇನ್ಡೆಫಿನೆಟ್ ಆರ್ಟಿಕಲ್ಸ್. ಡೆಫಿನೆಟ್ ಆರ್ಟಿಕಲ್ ದ ಈಸ್ ಯೂಸ್ಡ್ ಬಿಫೋರ್ ಎ ನೌನ್ ಟು ಇಂಡಿಕೇಟ್ ದ್ಯಾಟ್ ದ ಐಡೆಂಟಿಟಿ ಆಫ್ ದ ನೌನ್ ಈಸ್ ನೋನ್ ಟು ದ ರೀಡರ್. ಸೊ ನಾವು ನೋಡಿದ್ವಿ ಆರ್ಟಿಕಲ್ಸ್ನಲ್ಲಿ 2 ಟೈಪ್ಸ್ ಇವೆ, ಒಂದು ಡೆಫಿನೆಟ್ ಆರ್ಟಿಕಲ್, ಇನ್ನೊಂದು ಇನ್ಡೆಫಿನೆಟ್ ಆರ್ಟಿಕಲ್ ಅಂತ. ಈ ಡೆಫಿನೆಟ್ ಆರ್ಟಿಕಲ್ ಒಂದೇ ಇದೆ, ಅದು ದ ಅನ್ನುವಂಥದ್ದು. ಸೊ ಇದನ್ನು ಯಾವಾಗ ಉಪಯೋಗಿಸ್ತೀವಿ ಅಂದರೆ ದ ಐಡೆಂಟಿಟಿ ಆಫ್ ದ ನೌನ್ ಈಸ್ ನೋನ್ ಟು ದ ರೀಡರ್. ಸೊ ಇದನ್ನು ಓದುವವರಿಗೆ ಅಥವಾ ಮಾತನಾಡುವವರಿಗೆ ಅದರ ಐಡೆಂಟಿಟಿ, ಅದರ ಗುರುತು ಇರಬೇಕು. ಆ ವಸ್ತುವಿನ ಬಗ್ಗೆ ಸ್ಪಷ್ಟವಾದಂಥ ತಿಳುವಳಿಕೆ ಅಥವಾ ಗುರುತಿದ್ದಾಗ, ಅದರ ಆ ನೌನು ಬಗ್ಗೆ ತಿಳುವಳಿಕೆ ಇದ್ದಾಗ ಈ ಆರ್ಟಿಕಲ್ ದ ಅನ್ನು ಡೆಫಿನೆಟ್, ಅದಕ್ಕೆ ನಾವು ನಿರ್ದಿಷ್ಟ ಅಂತ ಕರಿತೀವಿ. ಸೊ ಅವಾಗ ದ ಅನ್ನು ಉಪಯೋಗಿಸ್ತೀವಿ. ಇನ್ನು ದ ಇನ್ಡೆಫಿನೆಟ್ ಆರ್ಟಿಕಲ್. ಇನ್ಡೆಫಿನೆಟ್ ಆರ್ಟಿಕಲಲ್ಲಿ 2 ಇದ್ದಾವೆ, ಒಂದು ಎ, ಇನ್ನೊಂದು ಆ್ಯನ್ ಅನ್ನುವಂಥದ್ದು. ಸೊ ಈಸ್ ಯೂಸ್ಡ್ ಬಿಫೋರ್ ಎ ನೌನ್ ದಟ್ ಈಸ್ ಜನರಲ್. ಸೊ ಅದು ಸಾಮಾನ್ಯವಾಗಿರುತ್ತೆ. ಆರ್ ವೆನ್ ಇಟ್ಸ್ ಐಡೆಂಟಿಟಿ ಈಸ್ ನಾಟ್ ನೋನ್. ಅದರ ಗುರುತು ಗೊತ್ತಿಲ್ಲದೆ ಇದ್ದಾಗ ಅದಕ್ಕೆ ನಾವು ಇನ್ಡೆಫಿನೆಟ್, ಅನಿರ್ದಿಷ್ಟ ಅಂತ ಕರಿತೀವಿ. ಈ ಆರ್ಟಿಕಲ್ಸನ್ನು ನಾವು ಬಳಸ್ತೀವಿ. ದೇರ್ ಆರ್ ಸರ್ಟನ್ ಸಿಚುವೇಶನ್ಸ್ ಇನ್ ವಿಚ್ ಎ ನೌನ್ ಟೇಕ್ಸ್ ನೋ ಆರ್ಟಿಕಲ್. ಇನ್ನು ಕೆಲವು ಸಂದರ್ಭ ಬರ್ತೈತೆ, ಅವಾಗ ಅಲ್ಲಿ ನಾವು ಯಾವುದೇ ಆರ್ಟಿಕಲನ್ನು ಬಳಸೋ ಹಾಗಿಲ್ಲ, ಅದು ಯಾವುದೋ ಆರ್ಟಿಕಲನ್ನು ತೊಗೊಳ್ಳೋದಿಲ್ಲ. ಇನ್ಡೆಫಿನೆಟ್ ಆರ್ಟಿಕಲ್ಸ್ 2 ಇವೆ, ಒಂದು ಎ ಮತ್ತು ಆ್ಯನ್ ಅನ್ನುವಂಥ ಈ 2 ಆರ್ಟಿಕಲನ್ನು ಇನ್ಡೆಫಿನೆಟ್ ಆರ್ಟಿಕಲ್ನಲ್ಲಿ ನಾವು ಉಪಯೋಗಿಸ್ತೀವಿ. ಎ ಹಾಗೂ ಆ್ಯನ್ ಇವೆರಡು ಇನ್ಡೆಫಿನೆಟ್ ಆರ್ಟಿಕಲ್ಸ್. ಇವುಗಳನ್ನ ಉಪಯೋಗಿಸುವಾಗ ನಾವು ಯಾವುದೇ ನಿರ್ದಿಷ್ಟ ವ್ಯಕ್ತಿ, ವಸ್ತು ಅಥವಾ ಸ್ಥಳದ ಬಗ್ಗೆ ಹೇಳೋದಿಲ್ಲ, ಹಾಗೂ ಇವುಗಳನ್ನ ಏಕವಚನದಲ್ಲಿ ಮಾತ್ರ ಉಪಯೋಗಿಸಲಾಗುತ್ತೆ. ಸೊ ಈ ಎ ಮತ್ತು ಆ್ಯನನ್ನು ನಾವು ಸಿಂಗ್ಯುಲರ್ನಲ್ಲಿ ಏಕವಚನದಲ್ಲಿ ಬಳಸ್ತೀವಿ. ಆಮೇಲೆ ನಮಗೆ ಐಡೆಂಟಿಟಿ ನಾಟ್ ನೋನ್, ಆ ನಿರ್ದಿಷ್ಟ ವ್ಯಕ್ತಿ ಅಥವಾ ವಸ್ತು, ಸ್ಥಳದ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ, ಆವಾಗ ಈ 2 ಆರ್ಟಿಕಲನ್ನು ಅಥವಾ 2ರಲ್ಲಿ ಒಂದನ್ನು ನಾವು ಅಂಥ ಸಂದರ್ಭದಲ್ಲಿ ಉಪಯೋಗಿಸ್ತೀವಿ. ಇನ್ಡೆಫಿನೆಟ್ ಆರ್ಟಿಕಲ್ನಲ್ಲಿ ಎ ಮತ್ತು ಆ್ಯನ್ ಇದೆ. ಸೊ ಇದರಲ್ಲಿ ಐದರ್ ಎ ಉಪಯೋಗಿಸ್ಬೇಕು, ಇಲ್ಲ ಆ್ಯನನ್ನು ನಾವು ಉಪಯೋಗಿಸ್ಬೇಕಾಗುತ್ತೆ. ಹಾಗಾದರೆ ಎ ಅನ್ನು ನಾವು ಯಾವ್ಯಾವ ಸಂದರ್ಭದಲ್ಲಿ ಉಪಯೋಗಿಸ್ತೀವಿ ಅನ್ನೋದನ್ನು ನೋಡೋಣ. ದ ಫಸ್ಟ್ ರೂಲ್, ಎ ವರ್ಡ್ ಬಿಗಿನಿಂಗ್ ವಿತ್ ಎ ಕಾನ್ಸೊನೆಂಟ್ ಸೌಂಡ್. ಕಾನ್ಸೊನೆಂಟ್ಸ್ಗಳನ್ನ ನಾವು ಈಗಾಗಲೇ ಕಲ್ತಿದ್ದೀವಿ. ಈ ಕಾನ್ಸೊನೆಂಟ್ ಸೌಂಡ್ಗಳು ಇಂದ ಸ್ಟಾರ್ಟ್ ಆಗುವಂತಹ ಶಬ್ದದ ಮುಂದೆ ಆರ್ಟಿಕಲ್ ಎ ಅನ್ನು ನಾವು ಉಪಯೋಗಿಸ್ತೀವಿ. ಫಾರ್ ಎಕ್ಸಾಂಪಲ್,
ಎ ಟೇಬಲ್ ನೋಡ್ರಿ, ಟಿ ಇಂದ ಸ್ಟಾರ್ಟ್ ಆಗಿದೆ, ಇದು ಕಾನ್ಸೊನೆಂಟ್ ಸೌಂಡ್. ಸೊ ಎ ಟೇಬಲ್, ಎ ಚೇರ್, ಎ ಬುಕ್, ಎ ಗರ್ಲ್, ಎ ಹೀರೋ, ಎ ಪರ್ಸನ್, ಎ ಪೆನ್, ಎ ಮಂತ್. ಸೊ ಈ ಥರ ಕಾನ್ಸೊನೆಂಟ್ ಪದದಿಂದ ಪ್ರಾರಂಭವಾಗುವ, ಕಾನ್ಸೊನೆಂಟ್ ಸೌಂಡಿಂದ ಪ್ರಾರಂಭವಾಗುವಂಥ ಶಬ್ದದ ಎದುರುಗಡೆ ನಾವು ಆರ್ಟಿಕಲ್ ಎ ಅನ್ನು ಬಳಸ್ತೇವೆ. ಇನ್ನು ಆರ್ಟಿಕಲ್ ಎ ಅನ್ನು ಬಳಸುವಂಥ ಎರಡನೇ ರೂಲ್ ಏನಂದರೆ, ಬಿಫೋರ್ ಇ ಆರ್ ಯು. ಸೊ ಇ ಮತ್ತು ಯು ಅನ್ನು ವೋವೆಲ್ಸ್ ಡಿನೋಟಿಂಗ್ ದ ಸಿಂಗ್ಯುಲರ್ ನೌನ್ ವಿಚ್ ಈಸ್ ಸ್ಪೋಕನ್ ವಿತ್ ದ ಕಾನ್ಸೊನೆಂಟ್ ಸೌಂಡ್ ಆಫ್ ಡಬ್ಲ್ಯೂ. ಈ ಶಬ್ದಗಳು ಇ ಅಥವಾ ಯು ಅನ್ನುವಂಥ ವೋವೆಲ್ನಿಂದ ಸ್ಟಾರ್ಟ್ ಆಗಿದ್ದರೂ ಸಹಿತ ಅವುಗಳನ್ನ ಮಾತನಾಡುವಾಗ ನಾವು ಕಾನ್ಸೊನೆಂಟ್ ಸೌಂಡಿಂದ ಆ ಉಚ್ಚಾರವನ್ನು ಮಾಡೋದ್ರಿಂದ, ಸೊ ಇವುಗಳು ಕಾನ್ಸೊನೆಂಟ್ ಸೌಂಡ್ ಆದಂಥ ಡಬ್ಲ್ಯೂ ದಿಂದ ಪ್ರಾರಂಭ ಆಗೋದ್ರಿಂದ ಇವು ಇ ಅಥವಾ ಯು ಅನ್ನೋಂಥ ವೋವೆಲ್ನಿಂದ ಸ್ಟಾರ್ಟ್ ಆಗಿದ್ದರೂ ಸಹಿತ ನಾವು ಇದನ್ನು ಎ ಅನ್ನು ಬಳಸಬೇಕು. ಫಾರ್ ಎಕ್ಸಾಂಪಲ್ ಎ ಯೂನಿವರ್ಸಿಟಿ ನೋಡ್ರಿ, ಯೂನಿವರ್ಸಿಟಿ ಅನ್ನೋದನ್ನು ಯು ಇಂದ ಸ್ಟಾರ್ಟ್ ಆಗಿದೆ, ಆದರೆ ಇದು ಯು ಅನ್ನುವಂಥ ಉಚ್ಚಾರಣೆಯಿಂದ ಯೂನಿವರ್ಸಿಟಿ ಅಂತ ಬಂದಿರೋದ್ರಿಂದ ಇಲ್ಲಿ ಏನ್ ಬಳಸಬಾರ್ದು, ಎ ಅನ್ನು ಬಳಸಬೇಕು. ಎ ಯೂನಿಫಾರ್ಮ್, ಅದೇ ರೀತಿ ಎ ಯೂನಿಯನ್, ಎ ಯುರೋಪಿಯನ್, ಎ ಯೂಸ್ಫುಲ್ ಇನ್ಫಾರ್ಮೇಷನ್. ನೋಡ್ರಿ ಯುರೋಪಿಯನ್ ಐತಿ, ಯುರೋಪಿಯನ್ ಅಂದಿಲ್ಲ ನಾವು, ಯುರೋಪಿಯನ್ ಯು ಅನ್ನೋದ್ರಿಂದ. ಸೊ ಹೀಗಾಗಿ ಯೂಸ್ಫುಲ್ ಇ ಅಲ್ಲ ಯು. ಸೊ ಅದರಿಂದ ಇದು ಸೌಂಡ್ ಕಾನ್ಸೊನೆಂಟ್ ಸೌಂಡ್ ಆಗಿರೋದ್ರಿಂದ ಸೊ ಇವುಗಳನ್ನ ನಾವು ಎ ಅನ್ನು ಬಳಸಬೇಕಾಗತ್ತೆ. ಇನ್ನು ಮೂರನೇ ರೂಲನ್ನು ನೋಡೋಣ. ಬಿಫೋರ್ ದ್ಯಾಟ್ ಸಿಂಗ್ಯುಲರ್ ನೌನ್ ವಿಚ್ ಸ್ಟಾರ್ಟ್ಸ್ ವಿತ್ ಓ ಬಟ್ ಈಸ್ ಪ್ರೊನೌನ್ಸ್ಡ್ ವಿತ್ ದ ಸೌಂಡ್ ಆಫ್ ಡಬ್ಲ್ಯೂ. ಇಲ್ಲಿನೂ ಸಹಿತ ಓವೆಲ್ ಅಕ್ಷರವಾದಂಥ ಓ ಇಂದ ಶಬ್ದಗಳು ಪ್ರಾರಂಭವಾಗಿದ್ದರೂ ಸಹಿತ ಅದರ ಉಚ್ಚಾರಣೆ ವ ಆಗಿರೋದ್ರಿಂದ, ಡಬ್ಲ್ಯೂ ವ ಆಗಿರೋದ್ರಿಂದ, ಸೊ ಓ ಇಂದ ಶಬ್ದ ಆಗುವಂಥ ಕೆಲವು ಶಬ್ದಗಳು ಉಚ್ಚಾರಣೆ ಈ ರೀತಿ ಇರೋದ್ರಿಂದ ಅವುಗಳ ಎದುರಿಗೂ ಸಹಿತ ನಾವು ಎ ಅನ್ನು ಉಪಯೋಗಿಸ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಎ ಒನ್ ಐಡ್ ಗರ್ಲ್. ಸೊ ನೋಡ್ರಿ, ಒನ್ ಅನ್ನುವಾಗ ವ ಶಬ್ದವನ್ನು ಬಳಸಿದ್ವಿ, ಓ ಅಲ್ಲ ಓ ಅನ್ನು ಬಳಸಿದ್ವಿ, ಹೀಗಾಗಿ ಎ ಒನ್ ಐಡ್ ಗರ್ಲ್ ಅನ್ಬೇಕಾಗತ್ತೆ. ಹಾಗೆ ಎ ₹1 ನೋಟ್. ಇದೇ ಥರ ನಾವು ಇದು ಓ ಇಂದ ಸ್ಟಾರ್ಟ್ ಆಗಿದ್ದರೂ ಸಹಿತ ವ ಅನ್ನುವಂಥ ಪ್ರೊನೌನ್ಸಿಯೇಷನ್ ಉಚ್ಚಾರಣೆ ಆಗ್ತಿರೋದ್ರಿಂದ ಸೊ ಇಲ್ಲಿ ಎ ಅನ್ನು ಬಳಸಬೇಕಾಗತ್ತೆ. ಈಗ ಇನ್ನೊಂದು ಇಂಡೆಫಿನೇಟ್ ಆರ್ಟಿಕಲ್ ಆದಂಥ ಆ್ಯನನ್ನು ಬಳಸುವಂಥ ರೂಲ್ಸ್ಗಳನ್ನು ನೋಡೋಣ. ಈ ಅನಿರ್ದಿಷ್ಟ ಅಥವಾ ಇಂಡೆಫಿನೇಟ್ ಆರ್ಟಿಕಲ್ ಅಂತ ಎ ಮತ್ತು ಆ್ಯನನ್ನು ಇದನ್ನೂ ಸಹಿತ ಸಿಂಗ್ಯುಲರ್ನಲ್ಲಿ ಮತ್ತು ಅನಿರ್ದಿಷ್ಟ ವ್ಯಕ್ತಿಗೆ ಬಳಸಲ್ಪಡ್ತೀವಿ. ಆ್ಯನನ್ನು ಬಳಸುವಾಗ ಯಾವ್ಯಾವ ರೂಲ್ಸ್ಗಳನ್ನ ಫಾಲೋ ಮಾಡಬೇಕು ಅನ್ನೋದನ್ನು ಈಗ ನೋಡೋಣ. ಮೊದಲೇ ರೂಲ್ ಏನು ಹೇಳುತ್ತಂದರೆ, ಆ್ಯನ್ ಈಸ್ ಯೂಸ್ಡ್ ಬಿಫೋರ್ ಎ ಸಿಂಗ್ಯುಲರ್ ನೌನ್ ಬಿಗಿನಿಂಗ್ ವಿತ್ ಎ ವೋವೆಲ್ ಸೌಂಡ್. ವೋವೆಲ್ ಅಂದರೆ AEIOU ಈ ವೋವೆಲ್ ಸೌಂಡ್ಗಳ ಎದುರುಗಡೆ ಅಥವಾ ಆ ವೋವೆಲ್ ಸೌಂಡಿಂದ ಸ್ಟಾರ್ಟ್ ಆಗುವಂಥ ಶಬ್ದದ ಎದುರುಗಡೆ ಅದು ಸಿಂಗ್ಯುಲರ್ ನೌನ್ ಇದ್ದಾಗ ಆ್ಯನನ್ನು ಬಳಸ್ತೀವಿ. ಏನು ಎಲ್ಲಿ ಬಳಸ್ತಿದ್ವಿ? ಕಾನ್ಸೊನೆಂಟ್ ಸೌಂಡಿಂದ, ಕಾನ್ಸೊನೆಂಟ್ ವರ್ಡಿಂದ ಅಥವಾ ಕಾನ್ಸೊನೆಂಟ್ಸ್ ಸೌಂಡಿಂದ ಸ್ಟಾರ್ಟ್ ಆಗುವಂಥ ಶಬ್ದಗಳ ಮುಂದೆ ಬಳಸ್ತಾ ಇದ್ವಿ. ಆ್ಯನನ್ನು ವೋವೆಲ್ ಸೌಂಡಿಂದ ಸ್ಟಾರ್ಟ್ ಆಗುವಂತಹ ಅಥವಾ ಓವೆಲ್ಲಿಂದ ಸ್ಟಾರ್ಟ್ ಆಗುವಂಥ ಲೆಟರ್ ಮುಂದೆ ಆ್ಯನನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಆ್ಯನ್ ಆ್ಯಪಲ್, ಆ್ಯನ್ ಎಗ್, ಆ್ಯನ್ ಇಂಕ್ ಪಾಟ್, ಆ್ಯನ್ ಆರೆಂಜ್, ಆ್ಯನ್ ಅಂಬ್ರೆಲಾ. ಇಲ್ಲಿ ನೋಡಿದ್ರೆ ಎ ಆ್ಯಪಲ್ನಲ್ಲಿ ಇದು ಸಹಿತ ಓವೆಲ್ ಇದೆ, ಎಗ್ ಇ ಓವೆಲ್ ಇದೆ, ಐ ಓವೆಲ್ ಇದೆ, ಆರೆಂಜ್ ಓವೆಲ್ ಇದೆ. ಸೊ ಹೀಗಾಗಿ ಆ್ಯನನ್ನು ಬಳಸ್ತೀವಿ. ಇನ್ನು ಎರಡನೇ ರೂಲ್, ಆ್ಯನ್ ಈಸ್ ಯೂಸ್ಡ್ ಬಿಫೋರ್ ವರ್ಡ್ಸ್ ಬಿಗಿನಿಂಗ್ ವಿತ್ ಸೈಲೆಂಟ್ ಎಚ್. ಸೊ ಕೆಲವು ಶಬ್ದಗಳು ಎಚ್ ಇಂದ ಪ್ರಾರಂಭ ಆಗಿರ್ತವೆ, ಅದರಲ್ಲಿ ಎಚ್ ಅನ್ನುವಂಥ ಲೆಟರ್ ಸೈಲೆಂಟ್ ಆಗಿರುತ್ತೆ. ಸೊ ಅವಾಗ ಆ್ಯನನ್ನು ಉಪಯೋಗಿಸ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಆ್ಯನ್ ಆರ್, ಆ್ಯನ್ ಹೇರ್, ಆ್ಯನ್ ಆನೆಸ್ಟ್ ಲೇಡಿ, ಆ್ಯನ್ ಆನರೇಬಲ್ ಪ್ರೆಸಿಡೆಂಟ್. ಸೊ ಇಲ್ಲಿ ಎಚ್ ಇಂದ ಸ್ಟಾರ್ಟ್ ಆಗಿದ್ರು ಸಹಿತ ಎಚ್ ಸೈಲೆಂಟ್ ಆಗಿದ್ದು, ಅದರ ನೆಕ್ಸ್ಟ್ ಓವೆಲನ್ನು ನಾವು ಪ್ರೊನೌನ್ಸ್ ಮಾಡೋದ್ರಿಂದ ಸೊ ಆ್ಯನ್ ಈಸ್ ಯೂಸ್ಡ್. ದ ಥರ್ಡ್ ರೂಲ್, ಎಫ್, ಹೆಚ್, L, M, N, R, S, X ಸ್ವರಗಳಲ್ಲ, ಆದರೆ ಸ್ವರ ಉಚ್ಚಾರದಿಂದ ಪ್ರಾರಂಭ ಆಗ್ತವೆ. ಇವಿಷ್ಟು ಲೆಟರ್ಸ್ಗಳು ಇವುಗಳು ನೋಡಿದ್ರೆ ಇವು ಕಾನ್ಸೊನೆಂಟ್ಸ್, ಆದರೆ ಇವನ್ನ ಸಿಂಗಲ್ ಆಗಿ ಲೆಟರ್ನ ತೊಗೊಂಡು ನಾವು ಉಚ್ಚಾರಣೆ ಮಾಡಿದಾಗ ಇದು ವೊವೆಲ್ ಸೌಂಡಿಂದ ಏನಾಗುತ್ತೆ, ಉಚ್ಚಾರ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಉದಾಹರಣೆಗೆ ಎಮ್ ಎಂಬುದು ಎಮ್ ಅನ್ನೋ ಲೆಟರ್ನ ನೀವು ಸಿಂಗಲ್ ಲೆಟರ್ನ ಪ್ರೊನೌನ್ಸ್ ಮಾಡಿದರೆ ಎಮ್ ಅಂತ ಕರಿತೀವಿ. ಸೊ ಉಚ್ಚಾರ ಆಗೋದ್ರಿಂದ ಅಬ್ರವೇಷನ್ಸ್ಗಳಲ್ಲಿ ಈ ಶಬ್ದಗಳನ್ನು ಬಳಸಿದಾಗ ಸಿಂಗಲ್ಲಾಗಿ ನಾವು ಪ್ರೊನೌನ್ಸ್ ಮಾಡೋದ್ರಿಂದ ಸೊ ಅವಾಗ ನಾವು ಆ್ಯನನ್ನು ಬಳಸಬೇಕಾಗತ್ತೆ. ಫಾರ್ ಎಕ್ಸಾಂಪಲ್
ಆ್ಯನ್ MLA. ಸೊ ಇಲ್ಲಿ ಅಬ್ರವೇಷನ್ MLA, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸೊ ಅನ್ನೋದನ್ನು ನಾವು ಶಾರ್ಟ್ ಫಾರ್ಮಾಗಿ MLA ಅಂದೇವಿ. ಸೊ ಹಾಗಾಗಿ ಎಮ್ ಅನ್ನುವಂಥದ್ದು ಎ ಇಂದ ಪ್ರೊನೌನ್ಸ್ ಆಗೋದ್ರಿಂದ ಸೊ ಇಲ್ಲಿ ಆ್ಯನನ್ನು ಬಳಸಬೇಕಾಗತ್ತೆ. ಅದೇ ರೀತಿ ಆ್ಯನ್ MP, ಮೆಂಬರ್ ಆಫ್ ಪಾರ್ಲಿಮೆಂಟ್. ಸೊ ಎಮ್ ಅನ್ನೋದು ಸ್ಟಾರ್ಟ್ ಆಗಿದ್ದ ಆ್ಯನ್ FIR, ಅದೇ ರೀತಿ ಆ್ಯನ್ X-ray, ಅದೇ ರೀತಿ ಆ್ಯನ್ SP. ಆದರೆ ಈ ಶಬ್ದಗಳಲ್ಲಿ ಬೇರೆ ಬಂದಾಗ ಅಬ್ರವೇಷನ್ ಬಂದಾಗ ಕನ್ಫ್ಯೂಸ್ ಮಾಡ್ಕೊಬಾರ್ದು. ಎಲ್ಲ ಅಬ್ರವೇಷನ್ಸ್ಗಳಲ್ಲಿ ಏನು ಬಳಸಬಾರ್ದು. ಫಾರ್ ಎಕ್ಸಾಂಪಲ್ BA ಅಂತಿದೆ. ಬಿ ಅನ್ನೋದು ನೋಡ್ರಿ, ಬಿ ಇಂದ ವ್ಯಂಜನ ಉಚ್ಚಾರಣದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ABA ಇಂಥ ಶಬ್ದಗಳು ಅಂದರೆ FHLMNRSX ಬಂದಾಗ ಅದನ್ನು ನೀವು ಪ್ರೊನೌನ್ಸ್ ಮಾಡಿ ನೋಡಿದರೆ ಸಾಕು. ಅಂಥ ಅಬ್ರವೇಷನಿಂದ ಸ್ಟಾರ್ಟ್ ಆಗುವಂಥ ಶಬ್ದಗಳ ಎದುರಿಗೆ ನಾವು ಆ್ಯನನ್ನು ಬಳಸಬೇಕಾಗತ್ತೆ. ಈಗ ಡೆಫಿನೆಟ್ ಆರ್ಟಿಕಲ್. ಸೊ ಆಗ ನಾವು ಇಂಡೆಫಿನೆಟ್ ಆರ್ಟಿಕಲ್ನಲ್ಲಿ ಎ ಮತ್ತು ಆ್ಯನನ್ನು ಅದನ್ನು ಉಪಯೋಗಿಸುವಂಥ ರೂಲ್ಸ್ಗಳನ್ನು ತಿಳಿದ್ವಿ. ಈಗ ಡೆಫಿನೆಟ್ ಆರ್ಟಿಕಲ್ ಆದಂಥ ದ ಅನ್ನು ಉಪಯೋಗಿಸುವಂಥ ರೂಲ್ಸ್ಗಳನ್ನು ನಾವೀಗ ತಿಳ್ಕೊಳ್ಳೋಣ. ದ ಬಿಫೋರ್ ಎ ಸಿಂಗ್ಯುಲರ್ ಆರ್ ಪ್ಲೂರಲ್ ನೌನ್. ಸೊ ಇಲ್ಲಿ ಇಂಡೆಫಿನೆಟ್ ಆರ್ಟಿಕಲನ್ನು ಕೇವಲ ಸಿಂಗ್ಯುಲರ್ ನೌನ್ ಮುಂದೆ ಬಳಸಿದ್ವಿ. ಸೊ ಇದನ್ನು ಸಿಂಗ್ಯುಲರ್ ಅಥವಾ ಪ್ಲೂರಲ್ ಎರಡು ಥರನಾದಂಥ ನೌನ್ ಮುಂದೆ ದ ಅನ್ನು ಬಳಸ್ಬೋದು. ದ ಈಸ್ ಕಾಲ್ಡ್ ಎ ಡೆಫಿನೆಟ್ ಆರ್ಟಿಕಲ್ ಬಿಕಾಸ್ ಇಟ್ ಇಂಡಿಕೇಟ್ಸ್ ಎ ಡೆಫಿನೆಟ್ ಪರ್ಸನ್, ಥಿಂಗ್ ಆರ್ ಪ್ಲೇಸ್. ಸೊ ಈ ದ ಅನ್ನು ಡೆಫಿನೆಟ್ ಆರ್ಟಿಕಲ್ ಅಂತ ಯಾಕೆ ಕರಿತೀವಿ ಅಂದರೆ ಇದು ಯಾವ ಡೆಫಿನೆಟ್ ನಿರ್ದಿಷ್ಟವಾಗಿರುವಂಥ ವ್ಯಕ್ತಿ, ವಸ್ತು ಅಥವಾ ಸ್ಥಳದ ಮುಂದೆ ಇದನ್ನು ನಾವು ಉಪಯೋಗಿಸ್ತೀವಿ. ಸೊ ಒಂದನೇ ರೂಲನ್ನು ನೋಡೋದಾದರೆ, ವೆನ್ ವಿ ಸ್ಪೀಕ್ ಆಫ್ ಎ ಪರ್ಟಿಕ್ಯುಲರ್ ಪರ್ಸನ್ ಆರ್ ಥಿಂಗ್ ಆಲ್ರೆಡಿ ರೆಫರ್ಡ್ ಟು. ಈಗ ಆಲ್ರೆಡಿ ನಮಗಿದು ರೆಫರ್ ಆಗಿರುತ್ತೆ, ಇದು ಗೊತ್ತಾಗಿರುತ್ತೆ ಅಂಥ ವ್ಯಕ್ತಿಯ ಕುರಿತಾಗಿ ಮಾತಾಡುವಾಗ ಆಗ ನಾವು ಈ ದ ಆರ್ಟಿಕಲನ್ನು ಉಪಯೋಗಿಸ್ಬೇಕು. ಎಕ್ಸಾಂಪಲ್, ಐ ಹ್ಯಾವ್ ರೆಡ್ ದ ಬುಕ್ ರಿಟನ್ ಬೈ ಟ್ಯಾಗೋರ್. ಸೊ ಯಾವ ಪುಸ್ತಕ ರಿಟನ್ ಬೈ ಟ್ಯಾಗೋರ್ ನಮಗೆ ಪರ್ಟಿಕ್ಯುಲರ್ ಆಗಿರಲಿ ರೆಫರ್ ಆಗಿದೆ, ಗೊತ್ತಾಗಿದೆ ಇದು ಟ್ಯಾಗೋರ್ ಅವರೇ ಬರೆದಂಥ ಪುಸ್ತಕ. ಸೊ ಆಗಿದ್ದರಿಂದ ಪರ್ಟಿಕ್ಯುಲರ್ ಆಗಿ ಗೊತ್ತಿರೋದ್ರಿಂದ ನಮಗೆ ರೆಫರ್ ಆಗಿರೋದ್ರಿಂದ ಸೊ ಅಲ್ಲಿ ಆರ್ಟಿಕಲ್ ದ ಅನ್ನು ಬಳಸಿದ್ವಿ, ದ ಬುಕ್ಕನ್ನು ಬಳಸಿದ್ವಿ. ದಿಸ್ ಈಸ್ ದ ಸ್ಟೂಡೆಂಟ್ ಹೂ ಗಾಟ್ ದ ಪ್ರೈಸ್. ನಮ್ಗೆ ಗೊತ್ತಿದೆ ಯಾರು ಪ್ರೈಸನ್ನು ತೊಗೊಂಡಂಥ ವ್ಯಕ್ತಿ, ಆಲ್ರೆಡಿ ರೆಫರ್ ಆಗಿದೆ, ಅವನು ಪ್ರೈಸ್ ತೊಗೊಂಡಿದ್ದಾನೆ. ಸೊ ಆ ರೀತಿ ಆದಾಗ ಈ ದ ಅನ್ನು ಉಪಯೋಗಿಸ್ಕೊತೀವಿ. ಇನ್ನೊಂದು ರೀತಿಯಾಗಿ ದ ಉಪಯೋಗಿಸೋದು ನೋಡಿದರೆ, ಆ ಸೆಂಟೆನ್ಸ್ನಲ್ಲಿ ಪ್ರಾರಂಭದಲ್ಲಿ ನಾವು ಅನಿರ್ದಿಷ್ಟ ಆರ್ಟಿಕಲ್ನ ಬಳಸಿದ್ರು, ಅದನ್ನು ಎರಡನೇ ಸಲ ಬಳಸಿದಾಗ, ಯಾಕಂದರೆ ಒಂದನೇ ಸಲ ಬಳಸಿದಾಗ ನಾವು ಗೊತ್ತಾಗ್ಬಿಟ್ಟದೆ ಆ ವ್ಯಕ್ತಿ ಬಗ್ಗೆ. ಸೊ ಅವಾಗ ಎರಡನೇ ಸಲ ಆ ಸೆಂಟೆನ್ಸ್ನಲ್ಲಿ ಬಳಸಿದಾಗ ನಾವು ದ ಅನ್ನು ಉಪಯೋಗಿಸ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿರಿ, ಎ ಬಾಯ್ ಈಸ್ ಕಮ್ಮಿಂಗ್ ಟುವರ್ಡ್ಸ್ ಮೀ. ಒಬ್ಬ ಹುಡುಗ ನನ್ನ ಎದುರಿಗೆ ನನ್ನ ಕಡೆ ಬರ್ತಾ ಇದ್ದಾನೆ. ಸೊ ಅಲ್ಲಿ ಎ ಬಾಯ್, ನನಗೆ ಗೊತ್ತಿಲ್ಲ ಅವ್ರು ಯಾರು ಅಂತ. ಸೊ ಇದನ್ನು ಸೆಕೆಂಡ್ ಸಲ ಅದೇ ಸೆಂಟೆನ್ಸ್ನಲ್ಲಿ ಆ ಹುಡುಗನ ಬಗ್ಗೆ ರೆಫರ್ ಮಾಡಿದಾಗ ದ ಬಾಯ್ ಹೋಲ್ಡಿಂಗ್ ಎ ಬ್ಯಾಗ್ ಇನ್ ಈಸ್ ಹ್ಯಾಂಡ್. ಸೊ ಎರಡನೇ ಸಲ ಆ ಸೆಂಟೆನ್ಸ್ನಲ್ಲಿ ಆ ಬಾಯನ್ನು ಬಳಸಿದಾಗ ನಾವಲ್ಲಿ ದ ಬಳಸಿದ್ವಿ. ಯಾಕಂದರೆ ಎರಡನೇ ಸಲ ಬಳಸಿದಾಗ ಸೆಂಟೆನ್ಸ್ನಲ್ಲಿ ಅವಾಗ ಅದು ನಿರ್ದಿಷ್ಟ ಆರ್ಟಿಕಲ್ ಆದಂಥ ದ ಅನ್ನು ತಗೊಳುತ್ತೆ. ಹೀಗೆ ಎರಡನೇ ರೂಲ್, ವೆನ್ ಎ ಸಿಂಗ್ಯುಲರ್ ನೌನ್ ರಿಪ್ರೆಸೆಂಟ್ಸ್ ದ ಹೋಲ್ ಕ್ಲಾಸ್. ಒಂದು ನಾಮಪದ ಸಿಂಗ್ಯುಲರ್ ಆಗಿರೋದು ಅದರ ಅದು ಇಡೀ ಒಂದು ಗುಂಪನ್ನೇ ರಿಪ್ರೆಸೆಂಟ್ ಮಾಡ್ತಾ ಇದ್ದಾಗ, ಕ್ಲಾಸನ್ನು ರಿಪ್ರೆಸೆಂಟ್ ಮಾಡ್ತಾ ಇದ್ದಾಗ ಆರ್ಟಿಕಲ್ ದ ಅನ್ನು ನಾವು ಬಳಸಬೇಕಾಗತ್ತೆ. ಏಕವಚನದಲ್ಲಿರುವ ಒಂದು ನಾಮಪದ ಒಂದು ಸಂಪೂರ್ಣ ಒಂದು ವರ್ಗವನ್ನು ಪ್ರತಿನಿಧಿಸುತ್ತಿದ್ದಾಗ ಈ ಆರ್ಟಿಕಲ್ ದ ಅನ್ನು ನಾವು ಉಪಯೋಗಿಸ್ತೇವೆ. ಫಾರ್ ಎಕ್ಸಾಂಪಲ್, ದ ಕ್ಯಾಮಲ್ ಈಸ್ ದ ಶಿಪ್ ಆಫ್ ದ ಡೆಸರ್ಟ್. ನೋಡ್ರಿ, ಕ್ಯಾಮಲ್ ಅನ್ನೋದು ಒಂದು ಪ್ರಾಣಿ, ಆದರೆ ಇಲ್ಲದು ದ ಕ್ಯಾಮಲ್ ಒಂದೇ ಪ್ರಾಣಿದು ಹೇಳ್ತಾ ಇಲ್ಲ, ಇಡೀ ಕ್ಯಾಮಲ್ ವರ್ಗವನ್ನೇ ಪ್ರತಿನಿಧಿಸ್ತಾ ಇದ್ದದು. ಸೊ ದ ಕ್ಯಾಮಲ್ ದ ಅನ್ನು ನಾವು ಉಪಯೋಗಿಸಿದ್ವಿ. ಅಂದರೆ ಒಂಟೆ, ಮರುಭೂಮಿಯ ಹಡಗು ಅಂತ. ಇನ್ನು ಎರಡನೇ ಎಕ್ಸಾಂಪಲ್ ನೋಡಿದ್ರೆ, ದ ಡಾಗ್ ಈಸ್ ಎ ಫೇತ್ಫುಲ್ ಎನಿಮಲ್. ನೋಡ್ರಿ, ನಾವಿಲ್ಲಿ ರೆಫರ್ ಮಾಡ್ತಾ ಇರೋದು ಯಾವುದೇ ಒಂದು ನಾಯಿ ಅಲ್ಲ, ಅಷ್ಟು ನಾಯಿಗೆ ಹೇಳ್ತಾ ಇದ್ದೀವಿ ನಾವು. ಸೊ ದ ಡಾಗ್ ಈಸ್ ಎ ಫೇತ್ಫುಲ್ ಎನಿಮಲ್, ನಾಯಿ ನಂಬಿಗಸ್ತ ಪ್ರಾಣಿ ಅಂತ. ಹಿಂಗಿದ್ದಾಗ ನಾವು ಆರ್ಟಿಕಲ್ ದ ಅನ್ನು ಡೆಫಿನೆಟ್ ಆರ್ಟಿಕಲ್ನ ಬಳಸಬೇಕಾಗತ್ತೆ. ದ ಥರ್ಡ್ ರೂಲ್, ಬಿಫೋರ್ ದ ನೌನ್ಸ್ ವಿಚ್ ಆರ್ ದ ನೇಮ್ಸ್ ಆಫ್ ಫೇಮಸ್ ಹಿಸ್ಟಾರಿಕಲ್ ಬಿಲ್ಡಿಂಗ್ಸ್, ರಿವರ್ಸ್, ಮಾನ್ಯುಮೆಂಟ್ಸ್, ಸೀಸ್ ಆ್ಯಂಡ್ ಓಷನ್ಸ್. ಪ್ರಸಿದ್ಧವಾದಂತಹ ಐತಿಹಾಸಿಕ ಬಿಲ್ಡಿಂಗ್ಸ್ಗಳು, ನದಿ, ಸ್ಮಾರಕಗಳು, ಸರೋವರಗಳು, ಸಮುದ್ರ, ಸೊ ಇವುಗಳ ಮುಂದೆ ಡೆಫಿನೆಟ್ ಆರ್ಟಿಕಲ್ ದ ಅನ್ನು ನಾವು ಬಳಸಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ದ ತಾಜ್ ಮಹಲ್, ದ ಗಂಗಾ, ದ ಹಿಮಾಲಯಾಸ್, ದ ಪರ್ಷಿಯನ್
ಗಲ್ಫ್, ಈ ಥರ. ದ ಫೋರ್ತ್ ರೂಲ್, ಬಿಫೋರ್ ದ ವೆಲ್ ನೋನ್ ಬುಕ್ಸ್ ಆಫ್ ರಿಲಿಜನ್ ಆರ್ ಲಿಟ್ರೇಚರ್, ನ್ಯೂಸ್ ಪೇಪರ್ಸ್ ಆ್ಯಂಡ್ ಮ್ಯಾಗ್ಝಿನ್ಸ್. ಸೊ ಮತ್ತೆ ಯಾವಾಗ ನಾವು ನ ಉಪಯೋಗಿಸ್ಬೇಕಂದ್ರೆ ಧಾರ್ಮಿಕ ಗ್ರಂಥಗಳು ಅಥವಾ ಸಾಹಿತ್ಯ, ಇನ್ನು ದಿನಪತ್ರಿಕೆಗಳು ಮತ್ತು ಮ್ಯಾಗ್ಝಿನ್ಸ್ಗಳು, ಪತ್ರಿಕೆಗಳು, ವಾರಪತ್ರಿಕೆ ಈ ಥರ, ತಿಂಗಳ ಪತ್ರಿಕೆ ಈ ಥರ ಮಾಸಿಕ ಬರ್ತದಲ್ಲ, ಸೊ ಇವುಗಳ ಮುಂದೆ ನಾವು ನಾವು ಉಪಯೋಗಿಸ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ದ ಗೀತಾ, ದ ಬೈಬಲ್, ದ ಕುರಾನ್, ದ ವೇದಾಸ್, ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ ಹೆಸರು, ದ ಹಿಂದೂ ನ್ಯೂಸ್ ಪೇಪರ್ ಹೆಸರು. ಸೊ ಈ ಥರ ನಾವು ನ ಬಳಸಬೇಕು. ಇನ್ನು ಫಿಫ್ತ್ ರೂಲ್, ಬಿಫೋರ್ ದ ನೇಮ್ಸ್ ಆಫ್ ಆಬ್ಜೆಕ್ಟ್ಸ್ ಆಫ್ ವಿಚ್ ದೆರ್ ಈಸ್ ಓನ್ಲಿ ಒನ್. ಇನ್ನು ಕೆಲವು ವಸ್ತುಗಳು ಕೇವಲ ಒಂದೇ ಇರ್ತವೆ ಜಗತ್ತಿನಲ್ಲಿ, ಅದರಂಥದ್ದು ಮತ್ತೊಂದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಅವನ್ನ ನಾವು ಡೆಫಿನೆಟ್ ಆರ್ಟಿಕಲ್ ನ ಬಳಸಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ದ ಸನ್ ಶೈನ್ಸ್ ಇನ್ ದ ಸ್ಕೈ. ನೋಡ್ರಿ, ಸ್ಕೈನು ಒಂದೇ ಇದೆ, ದ ಸನ್ನು ಒಂದೇ ಇದೆ ಜಗತ್ತಿನಲ್ಲಿ. ಸೊ ಇಂಥ ಇದರಲ್ಲಿ ಆರ್ಟಿಕಲ್, ಡೆಫಿನೆಟ್ ಆರ್ಟಿಕಲ್ ನ ನಾವು ಬಳಸಬೇಕಾಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ, ದ ಮೂನ್ ಮೂವ್ಸ್ ರೌಂಡ್ ದ ಅರ್ತ್. ನೋಡ್ರಿ, ದ ಮೂನ್ ಚಂದ್ರ ಒಂದೇ ಇದೆ, ದ ಅರ್ತ್ ಭೂಮಿ ಒಂದೇ. ಇನ್ನು ಸಿಕ್ಸ್ತ್ ರೂಲ್, ಬಿಫೋರ್ ದ ಪ್ರಾಪರ್ ನೌನ್ಸ್ ಡಿನೋಟಿಂಗ್ ಕಮ್ಯುನಿಟಿ ಆರ್ ನ್ಯಾಷನಾಲಿಟಿ. ರಾಷ್ಟ್ರೀಯತೆಯನ್ನು ಅಥವಾ ಒಂದು ಜನಾಂಗದ ಕಮ್ಯುನಿಟಿಯನ್ನು ಪ್ರತಿನಿಧಿಸ್ತಾ ಇದ್ದಾಗ ಆರ್ಟಿಕಲ್ ನ ಉಪಯೋಗಿಸ್ತೇವೆ. ಫಾರ್ ಎಕ್ಸಾಂಪಲ್, ದ ಇಂಡಿಯನ್ ಫಾರ್ಮರ್ ಅನ್ನೋದೊಂದು ಕಮ್ಯುನಿಟಿ, ಇಂಡಿಯನ್ ನ್ಯಾಷನಾಲಿಟಿ ಭಾರತೀಯ ರೈತರು, ಈಸ್ ಎ ಹಾರ್ಡ್ ವರ್ಕರ್. ಭಾರತೀಯ ರೈತರ ಭಾಳ ಕಷ್ಟಪಡುವಂಥವ್ರು. ಎರಡನೇ, ದ ಇಂಗ್ಲೀಷ್ ಆರ್ ಬ್ರೇವ್. ದ ಇಂಗ್ಲೀಷ್ ಅನ್ನೋವಂಥದ್ದು ಇಲ್ಲಿ ನ್ಯಾಷನಾಲಿಟಿ, ಒಂದು ಇಡೀ ಕಮ್ಯುನಿಟಿಯನ್ನು ಹೇಳ್ತಾ ಇತ್ತಿದ್ದು. ಇಂಗ್ಲೀಷರೆಲ್ಲರ್ ಆರ್ ಬ್ರೇವ್. ಈ ಥರ ಇದ್ದಾಗ ನಾವು ಉಪಯೋಗಿಸ್ಬೇಕಾಗತ್ತೆ. ಇನ್ನು ಸೆವೆಂತ್, ವಿತ್ ಅಡ್ಜೆಕ್ಟಿವ್ಸ್ ವಿತ್ ಸೂಪರ್ಲೇಟಿವ್ ಡಿಗ್ರೀಸ್. ಇನ್ನು ಅಡ್ಜೆಕ್ಟಿವ್ಗಳು ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ನಾವು ಉಪಯೋಗಿಸ್ಕೊಂಡಾಗ, ಅಂದರೆ ಗುಡ್, ಬೆಟರ್, ಬೆಸ್ಟ್ ಅನ್ನೋವಂಥ ಸೂಪರ್ಲೇಟಿವ್ ಆ ಥರ ಇದ್ದಾಗ ಅಂತಲ್ಲಿ ನಾವು ನ ಉಪಯೋಗಿಸ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಹೀ ಈಸ್ ದ ಬೆಸ್ಟ್ ಸ್ಪೀಕರ್ ಇನ್ ಅವರ್ ಸ್ಕೂಲ್. ನಮ್ಮ ಶಾಲೆಯಲ್ಲಿ ಅವನು ಒಳ್ಳೆ ಮಾತುಗಾರ, ಶ್ರೇಷ್ಠ. ಈ ಥರ ಸೂಪರ್ಲೇಟಿವ್ ಬಂದಲ್ಲಿ ನ ಉಪಯೋಗಿಸ್ಬೇಕು. ಗಾಂಧೀಜಿ ವಾಸ್ ದ ಗ್ರೇಟೆಸ್ಟ್ ಮ್ಯಾನ್ ಆಫ್ ದ ವರ್ಲ್ಡ್. ಸೊ ಗ್ರೇಟೆಸ್ಟ್, ದ. ಇನ್ನು ಏಡ್ತ್ ರೂಲ್, ಬಿಫೋರ್ ಎ ನೌನ್ ಯೂಸ್ಡ್ ಆ್ಯಸ್ ಆ್ಯನ್ ಅಡ್ಜೆಕ್ಟಿವ್. ಒಂದು ನಾಮಪದ ಅಡ್ಜೆಕ್ಟಿವ್ ಆಗಿ ಉಪಯೋಗಿಸಲ್ಪಟ್ಟಾಗ, ಸೊ ಅವಾಗ ನಾವು ಆರ್ಟಿಕಲ್ ನ ಉಪಯೋಗಿಸ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ವಿ ಶುಡ್ ನಾಟ್ ಡಿಸ್ಕ್ರಿಮಿನೇಟ್ ದ ಪೂರ್ ಆ್ಯಂಡ್ ದ ರಿಚ್. ನಾವು ಬಡವರು, ಶ್ರೀಮಂತರು ಅಂತ ನಾವು ತಾರತಮ್ಯ ಮಾಡಬಾರ್ದು. ನೈನ್ತ್ ರೂಲ್, ಎಂಪಸೈಸಿಂಗ್ ಎ ಕಾಮನ್ ನೌನ್. ಒಂದು ಕಾಮನ್ ನೌನನ್ನು ಒತ್ತಿ ಹೇಳುವಾಗ, ಇಟ್ ಈಸ್ ದ ಡಾಗ್ ದಟ್ ಒನ್ ದ ಪ್ರೈಸ್. ಇಲ್ಲಿ ಯಾವ ನಾಯಿ ಅಂತ ನಾವು ಸ್ಟ್ರೆಸ್ ಮಾಡಿ ಹೇಳ್ತೀವಿ ಅಂದರೆ ಪ್ರೈಸ್ ಗೆದ್ದಂಥ ನಾಯಿ. ಸೊ ಆ ಥರ ಒಂದು ಕಾಮನ್ ನೌನು ನಾವು ಅದನ್ನು ಸ್ಟ್ರೆಸ್ ಮಾಡಿ ಎಂಪಸೈಸಿಂಗ್ ಅದಕ್ಕೆ ಒತ್ತು ಕೊಟ್ಟು ಹೇಳ್ತಾ ಇದ್ದಾಗ ಏನು ಮಾಡಬೇಕಾಗುತ್ತೆ, ನ ಉಪಯೋಗಿಸ್ಬೇಕಾಗುತ್ತೆ. ಹೀ ಈಸ್ ದ ಬಾಯ್ ಹೂ ರ್ಯಾಂಕ್ಡ್ ಫಸ್ಟ್. ಇದೇ ಹುಡುಗ ಮೊದಲನೇ ರ್ಯಾಂಕನ್ನು ತಗೊಂಡಿದ್ದು. ಸೊ ಅದು ನಾವು ಸ್ಟ್ರೆಸ್ಸಿಂಗ್ ಎ ಬಾಯ್ ಹಿಯರ್, ಕಾಮನ್ ನೌನನ್ನು ಸ್ಟ್ರೆಸ್ ಮಾಡ್ತಾ ಇದ್ವಿ. ಇನ್ನು 10th ಒನ್, ಬಿಫೋರ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ಬಿಫೋರ್ ದ ನೇಮ್ಸ್ ಆಫ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ನಾವು ಹೇಳ್ತಾ ಇದ್ದಾಗ ಅವಾಗ ನಾವು ನ ಉಪಯೋಗಿಸ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ದ ಫ್ಲೂಟ್ಸ್, ದ ವಯಲಿನ್, ದ ತಬಲಾ ಎಕ್ಸೆಟ್ರಾ. ನಾವು ಡೆಫಿನೆಟ್ ಆರ್ಟಿಕಲ್ಸನ್ನು ಎಲ್ಲಿ ಬಳಸಬೇಕು, ಇನ್ಡೆಫಿನೆಟ್ ಆರ್ಟಿಕಲ್ಸನ್ನು ಎಲ್ಲಿ ಬಳಸಬೇಕು ಅಂತ ತಿಳ್ಕೊಂಡ್ವಿ. ಇನ್ನು ಕೆಲವು ಸಂದರ್ಭಗಳಲ್ಲಿ ನಾವು ಯಾವುದೇ ಆರ್ಟಿಕಲ್ಸನ್ನು ಬಳಸೋ ಹಾಗಿಲ್ಲ. ಸೊ ಅವುಗಳಿಗೆ ನಾವು ಒಮಿಷನ್ ಆಫ್ ದ ಆರ್ಟಿಕಲ್ಸ್ ಅಂತ ಕರಿತೀವಿ, ಅಥವಾ ಜೀರೋ ಆರ್ಟಿಕಲ್ಸ್ ಅಂತ ನಾವು ಕರಿತೀವಿ. ಅಂದರೆ ಅಲ್ಲಿ ಯಾವುದೇ ಆರ್ಟಿಕಲ್ಸನ್ನು ನಾವು ಅಲ್ಲಿ ಉಪಯೋಗಿಸೋ ಹಾಗಿಲ್ಲ. ಸೊ ಹಂಗಾರೆ ಯಾವ ಸಂದರ್ಭದಲ್ಲಿ ಯಾವ ನಾವು ಆರ್ಟಿಕಲ್ಸನ್ನು ಉಪಯೋಗಿಸ್ಬಾರ್ದು ಅನ್ನೋದನ್ನು ಈಗ ನೋಡೋಣ. ಬಿಫೋರ್ ಎ ಕಾಮನ್ ನೌನ್ ವೆನ್ ಇಟ್ ಈಸ್ ಯೂಸ್ಡ್ ಇನ್ ಇಟ್ಸ್ ವೈಡೆಸ್ಟ್ ಸೆನ್ಸ್. ಸೊ ಕಾಮನ್ ನೌನನ್ನು ನಾವು ವೈಡ್ ಸೆನ್ಸ್ನಲ್ಲಿ ಉಪಯೋಗಿಸ್ಕೊಂಡಾಗ ಯಾವುದೇ ಆರ್ಟಿಕಲ್ಸನ್ನು ಅಲ್ಲಿ ಉಪಯೋಗಿಸೋಲ್ಲ. ಡೆಫಿನೆಟು ಇಲ್ಲ, ಇಂಡೆಫಿನೆಟು ಇಲ್ಲ. ಮ್ಯಾನ್ ಈಸ್ ಮಾರ್ಟಲ್. ರಿಚ್ ಶುಡ್ ಲುಕ್ ಆಫ್ಟರ್ ಫೋರ್. ಶ್ರೀಮಂತರು ಬಡವರನ್ನ ನೋಡ್ಕೋಬೇಕು. ಸೊ ಇಲ್ಲಿ ಒಬ್ಬನಿಗೆ ಹೇಳ್ತಾ ಇಲ್ಲ. ಸೊ ಇದನ್ನು ವೈಡರ್ ಸೆನ್ಸ್ನಲ್ಲಿ ರಿಚ್ ಪೂರ್ ಮ್ಯಾನ್ ಅನ್ನೋದನ್ನು ವೈಡರ್ ಸೆನ್ಸ್ ಈ ಜನಾಂಗಕ್ಕೆ ನಾವು ಮಾತಾಡ್ತಾ ಇದ್ವಿ. ಸೊ ಅಂಥಲ್ಲಿ ಯಾವುದೇ ಆರ್ಟಿಕಲ್ನ ಉಪಯೋಗಿಸ್ಬಾರ್ದು. ಇನ್ನು ಸೆಕೆಂಡ್ ರೂಲ್, ಬಿಫೋರ್ ಮಟೀರಿಯಲ್ ನೌನ್ಸ್. ಮಟೀರಿಯಲ್ ನೌನ್ಸ್ಗಳ ಮುಂದೆ ಚೇರ್, ಬುಕ್, ಪ್ಯಾನ್, ಈ ಥರ ಬಿಲ್ಡಿಂಗ್, ಈ ಥರ. ದಿಸ್ ಚೇರ್ ಈಸ್ ಮೇಡ್ ಆಫ್ ವುಡ್. ಸೊ ಇಲ್ಲಿ ವುಡ್ ಇದೆ. ಸೊ ಯಾವುದೇ ಆರ್ಟಿಕಲ್ನ ನಾವಿಲ್ಲಿ ಬಳಸಿಲ್ಲ. ಮಿಲ್ಕ್ ಈಸ್ ಎ ಹೋಲ್ಸಮ್ ಫುಡ್ ಫಾರ್ ಚಿಲ್ಡ್ರನ್. ಮಿಲ್ಕ್ ಅನ್ನುವಂಥದ್ದು
ವರ್ಡ್. ಸೊ ಇಲ್ಲಿ ಯಾವುದೇ ಆರ್ಟಿಕಲ್ನ ನಾವು ಬಳಸಿಲ್ಲ. ಇನ್ನು ಮೂರನೇದು ಬಿಫೋರ್ ಪ್ರಾಪರ್ ನೌನ್ಸ್. ಫಾರ್ ಎಕ್ಸಾಂಪಲ್, ಇಂಡಿಯಾ ಈಸ್ ಎ ಬ್ಯೂಟಿಫುಲ್ ಕಂಟ್ರಿ. ಸೊ ಇಂಡಿಯಾ ಅನ್ನುವಂಥ ಪ್ರಾಪರ್ ನೌನ್ ಮುಂದೆ ಯಾವುದೇ ಆರ್ಟಿಕಲ್ನ ಇಲ್ಲಿ ಬಳಸೋ ಇಲ್ಲ ನಾವು. ಅಶೋಕ್ ವಾಸ್ ಎ ಗ್ರೇಟ್ ರೂಲರ್. ಇನ್ನು ವ್ಯಕ್ತಿಗಳ ಹೆಸರುಗಳ ಮುಂದೆನೂ ನಾವು ಇಟ್ಟಂಥ ಹೆಸರುಗಳಿರ್ತಾವಲ್ಲ, ಸೊ ಅವುಗಳ ಮುಂದೆ ಪ್ರಾಪರ್ ನೌನ್ಸ್ ಅಂತ ಕರಿತೀವಿ ನಾವು. ಅವುಗಳ ಮುಂದೆ ಯಾವುದೇ ಆರ್ಟಿಕಲ್ಸನ್ನು ನಾವು ಬಳಸೋ ಹಾಗಿಲ್ಲ. ಇನ್ನು ಫೋರ್ತ್ ರೂಲ್, ಬಿಫೋರ್ ಆ್ಯನ್ ಅಬ್ಸ್ಟ್ರಾಕ್ಟ್ ನೌನ್ ಯೂಸ್ಡ್ ಇನ್ ಎ ಜನರಲ್ ಸೆನ್ಸ್. ಸಾಮಾನ್ಯವಾಗಿ ಉಪಯೋಗಿಸಿದಂಥ ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ನಾವು ಅವುಗಳ ಏನಂತ ಕರಿತೀವಿ, ಅವು ಕ್ವಾಲಿಟೀಸ್ ಅಂತ ಕರಿತೀವಿ. ಸೊ ಅವುಗಳಿಗೆ ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಕರಿತೀವಿ. ಸೊ ಅವುಗಳ ಎದುರುಗಡೆ ನಾವು ಬಳಸೋ ಹಾಗಿಲ್ಲ. ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ. ಆನೆಸ್ಟಿ ಅನ್ನುವಂಥದ್ದು ಅಬ್ಸ್ಟ್ರಾಕ್ಟ್ ನೌನ್ ಇಲ್ಲಿ. ಸೊ ಇಲ್ಲಿ ಯಾವುದೇ ಆರ್ಟಿಕಲ್ನ ನಾವು ಬಳಸೋದಿಲ್ಲ. ಏನದರ್ ಎಕ್ಸಾಂಪಲ್, ವಿರ್ಚು ಈಸ್ ಇಟ್ಸ್ ಓನ್ ರಿವಾರ್ಡ್. ವಿರ್ಚು ಅನ್ನುವಂಥದ್ದು ಅಬ್ಸ್ಟ್ರಾಕ್ಟ್ ನೌನ್. ಇನ್ನು ಫಿಫ್ತ್ ರೂಲ್, ಬಿಫೋರ್ ಸ್ಕೂಲ್, ಚರ್ಚ್, ಮಾರ್ಕೆಟ್, ಹಾಸ್ಪಿಟಲ್ ಎಕ್ಸೆಟ್ರಾ, ವೆನ್ ದೀಸ್ ಪ್ಲೇಸಸ್ ಆರ್ ವಿಸಿಟೆಡ್ ಫಾರ್ ದ ಪರ್ಪಸ್ ದೇ ಆರ್ ಮೀನ್ಡ್. ಸೊ ಇವುಗಳು ಸ್ಕೂಲ್ ಅಂದರೆ ಶಾಲೆಗೆ ಓದಬೇಕು, ಚರ್ಚ್ ಪ್ರಾರ್ಥನೆ ಮಾಡಬೇಕು, ಮಾರ್ಕೆಟಿಂಗ್ ಮಾಡೋದು, ಹಾಸ್ಪಿಟಲ್ ಚಿಕಿತ್ಸೆ ಪಡ್ಕೊಳ್ಳೋಕೆ, ಈ ಒಂದು ಸೆನ್ಸ್ಗಳಿಗೆ ಉಪಯೋಗಿಸ್ಕೊಂಡಿದ್ದರೆ ಈ ಒಂದು ನೌನ್ಸ್ಗಳನ್ನು, ಸೊ ಅವುಗಳ ಮುಂದೆ ಯಾವುದೇ ಆರ್ಟಿಕಲನ್ನು ನಾವು ಬಳಸೋ ಹಾಗಿಲ್ಲ. ಇನ್ನು ನೆಕ್ಸ್ಟ್ ರೂಲ್, ಬಿಫೋರ್ ಎ ಪ್ಲೂರಲ್ ನೌನ್ ವೆನ್ ಇಟ್ ಈಸ್ ಯೂಸ್ಡ್ ಇನ್ ಜನರಲ್ ಆರ್ ಯೂನಿವರ್ಸಲ್ ಸೆನ್ಸ್. ಸೊ ಪ್ಲೂರಲ್ ನೌನ್ ಬಹುವಚನದಲ್ಲಿರುವಂಥ ನಾಮಪದವನ್ನು ನಾವು ಜನರಲ್ ಆಗಿ ಅಥವಾ ಯೂನಿವರ್ಸಲ್ ಆಗಿ ಬಳಸಿದಾಗ, ಫಾರ್ ಎಕ್ಸಾಂಪಲ್, ಬುಕ್ಸ್ ಆರ್ ಅವರ್ ಬೆಸ್ಟ್ ಫ್ರೆಂಡ್ಸ್. ಪುಸ್ತಕಗಳು ಪ್ಲೂರಲ್, ಇದು ಜನರಲ್ ಆಗಿ ಬಳಸ್ತೀವಿ ನಾವು. ಪುಸ್ತಕಗಳು, ಬುಕ್ಸ್ ಆರ್ ಅವರ್ ಬೆಸ್ಟ್ ಫ್ರೆಂಡ್, ನಮ್ಮ ಒಳ್ಳೆಯ ಗೆಳೆಯರು ಪುಸ್ತಕಗಳು. ಎರಡನೇ ಎಕ್ಸಾಂಪಲ್, ಚಿಲ್ಡ್ರನ್ ಲೈಕ್ ಟು ಪ್ಲೇ. ಸೊ ಇಲ್ಲಿ ಇದೇ ಚಿಲ್ಡ್ರನ್ ಆ ಚಿಲ್ಡ್ರನ್ ಅಂತಲ್ಲ, ಕಾಮನ್ ಆದಂಥ ಚಿಲ್ಡ್ರನ್ ಆಟ ಆಡೋಕ್ಕೆ ಇಷ್ಟಪಡ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಪ್ಲೂರಲ್ಸ್ ಇನ್ ಜನರಲ್ ಯೂಸ್ ಆದಾಗ ಯಾವುದೇ ಆರ್ಟಿಕಲ್ ಉಪಯೋಗಿಸಲ್ಪಡಲ್ಲ. ದ ನೆಕ್ಸ್ಟ್ ರೂಲ್, ಬಿಫೋರ್ ಲ್ಯಾಂಗ್ವೇಜಸ್. ಭಾಷೆಗಳ ಮುಂದೆ ಕನ್ನಡ, ಇಂಗ್ಲೀಷ್, ತೆಲುಗು, ತಮಿಳ್ ಈ ಥರ ಭಾಷೆಗಳ ಹೆಸರುಗಳ ಮುಂದೆ ಯಾವುದೇ ಆರ್ಟಿಕಲ್ಸನ್ನು ಉಪಯೋಗಿಸೋ ಹಾಗಿಲ್ಲ. ಇನ್ನು ಎಂಟನೇ ರೂಲ್, ಬಿಫೋರ್ ನೇಮ್ಸ್ ಆಫ್ ರಿಲೇಷನ್ಸ್. ಸಂಬಂಧಗಳಿರ್ತಾವಲ್ಲ, ಸಂಬಂಧ ಸೂಚಕಗಳಿರ್ತಾವಲ್ಲ, ಅವುಗಳ ಮುಂದೆ ಯಾವುದೇ ಆರ್ಟಿಕಲ್ನ ಬಳಸೋ ಹಾಗಿಲ್ಲ. ಮದರ್ ಈಸ್ ಔಟ್ ಇನ್ ದ ಗಾರ್ಡನ್. ಮದರ್ ತಾಯಿ ಅನ್ನುವಂಥ ಸಂಬಂಧ. ಸೊ ಅಲ್ಲಿ ಯಾವುದೇ ಆರ್ಟಿಕಲ್ನ ನಾವು ಉಪಯೋಗಿಸೋ ಹಾಗಿಲ್ಲ. ಸಿಸ್ಟರ್ ಈಸ್ ಪ್ಲೇಯಿಂಗ್. ಈ ಥರ ಸಂಬಂಧಗಳ ಮುಂದೆ ಆರ್ಟಿಕಲ್ಸನ್ನು ಬಳಸೋ ಹಾಗಿಲ್ಲ. ಇನ್ನು ಬಿಫೋರ್ ದ ನೇಮ್ಸ್ ಆಫ್ ಮೀಲ್ಸ್ ಲೈಕ್ ಲಂಚ್, ಡಿನ್ನರ್ ಎಕ್ಸೆಟ್ರಾ. ಸೊ ಪರ್ಟಿಕ್ಯುಲರಾಗಿ ದಿವಸ ನಡೆಯುವಂಥ ಕ್ರಿಯೆಗಳಾದಂಥ ಈ ಲಂಚು, ಡಿನ್ನರ್, ಬ್ರೇಕ್ಫಾಸ್ಟ್ ಏನಿರ್ತಾವಲ್ಲ, ಸೊ ಇವುಗಳನ್ನ ಪರ್ಟಿಕ್ಯುಲರ್ ಅಲ್ಲದೆ ಬಳಸ್ತಾ ಇದ್ದಾಗ ಇವುಗಳ ಮುಂದೆ ಯಾವುದೇ ಆರ್ಟಿಕಲ್ಸನ್ನು ನಾವು ಬಳಸೋ ಹಾಗಿಲ್ಲ. ಹ್ಯಾವ್ ಯು ಹ್ಯಾಡ್ ಯುವರ್ ಡಿನ್ನರ್. ಇಫ್ ಯು ವೇಕ್ ಲೇಟ್, ಬ್ರೇಕ್ಫಾಸ್ಟ್ ವಿಲ್ ಬಿ ಲೇಟ್. ನೀನು ಲೇಟಾಗಿದ್ದರೆ ಬ್ರೇಕ್ಫಾಸ್ಟು ಲೇಟಾಗುತ್ತೆ. ನೆಕ್ಸ್ಟ್, ಬಿಫೋರ್ ದ ನೇಮ್ಸ್ ಆಫ್ ಗೇಮ್ಸ್. ಆಟಗಳ ಹೆಸರುಗಳ ಮುಂದೆ ಕ್ರಿಕೆಟು, ಕಬಡ್ಡಿ, ಫುಟ್ಬಾಲ್ ಈ ಥರ ನಾವೇನು ನೇಮ್ಸ್ ಆಫ್ ದ ಗೇಮ್ಸ್ ಹೇಳ್ತೀವೋ ಅವುಗಳ ಮುಂದೆ ಯಾವುದೇ ಆರ್ಟಿಕಲ್ಸನ್ನು ಬಳಸೋ ಹಾಗಿಲ್ಲ. ಬಿಫೋರ್ ದ ನೇಮ್ಸ್ ಆಫ್ ಸಬ್ಜೆಕ್ಟ್ಸ್ ಸಚ್ ಆಸ್ ಮ್ಯಾಥ್ಸ್, ಫಿಸಿಕ್ಸ್, ಸೈನ್ಸ್, ಕೆಮಿಸ್ಟ್ರಿ. ಸೊ ಏನು ವಿಷಯಗಳ ಅಧ್ಯಯನವನ್ನು ನಾವು ಮಾಡ್ತಿರ್ತೀವೋ ಆ ವಿಷಯಗಳ ಹೆಸರಿನ ಮುಂದೆ ಯಾವುದೇ ಆರ್ಟಿಕಲನ್ನು ನಾವು ಉಪಯೋಗಿಸೋದಿಲ್ಲ. ಇನ್ನು ಬಿಫೋರ್ ದ ನೇಮ್ಸ್ ಆಫ್ ಸೀಸನ್ಸ್, ಫೆಸ್ಟಿವಲ್ಸ್, ನೇಮ್ಸ್ ಆಫ್ ಡೇಸ್ ಆ್ಯಂಡ್ ಮಂತ್ಸ್ ಎಕ್ಸೆಟ್ರಾ. ಇನ್ನು ಸೀಸನ್ಗಳು, ರೇನಿ ಸೀಸನ್, ವಿಂಟರ್, ಸಮ್ಮರ್ ಈ ಥರ ಏನು ಸೀಸನ್ಸ್ ಬರ್ತಾವೋ ಆ ಸೀಸನ್ ಹೆಸರುಗಳ ಮುಂದೆ, ಫೆಸ್ಟಿವಲ್ಸ್ ಹಬ್ಬಗಳ ಮುಂದೆ, ಮತ್ತು ಡೇಸ್ ಮಂಡೇ, ಸಂಡೇ ಏನು ವೀಕ್ಸ್ ಏನು ಡೇಸ್ ಇದ್ದಾವೋ ಅವು, ಮತ್ತು ತಿಂಗಳುಗಳ ಹೆಸರು ಜನವರಿ, ಫೆಬ್ರವರಿ. ಸೊ ಈ ಥರ ಈ ತಿಂಗಳ ಹೆಸರು, ಡೇಸು, ಫೆಸ್ಟಿವಲ್ಸು ಮತ್ತು ಸೀಸನ್ಸ್ ಮುಂದೆ ಆರ್ಟಿಕಲ್ಸನ್ನು ನಾವು ಬಳಸುವುದಿಲ್ಲ. ಇನ್ನು ಬಿಫೋರ್ ದ ವರ್ಡ್ ಗಾಡ್, ದೇವರು ಅನ್ನುವಂಥ ಶಬ್ದ ಬಂದಾಗ ಸೊ ಅವಾಗೂ ಸಹಿತ ಎ, ಆ್ಯನ್, ಆರ್, ದ ಈ ಥರ ಯಾವುದೇ ಆರ್ಟಿಕಲ್ನ ನಾವು ಬಳಸಬಾರ್ದು. ಇನ್ಡೆಫಿನೆಟ್ ಆರ್ಟಿಕಲ್ಸ್ಗಳನ್ನು ಯಾವಾಗ ಬಳಸಬೇಕು ಮತ್ತು ಡೆಫಿನೆಟ್ ಆರ್ಟಿಕಲ್ಗಳನ್ನು ಯಾವಾಗ ಬಳಸಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಅದಲ್ಲದೆ ಇನ್ನು ಯಾವ್ಯಾವ ಸಂದರ್ಭದಲ್ಲಿ ಯಾವುದೇ ಆರ್ಟಿಕಲನ್ನು ಬಳಸಬಾರ್ದು ಅನ್ನೋದನ್ನು ಕಲ್ತಿದ್ವಿ. ಈಗ ಈ ವಿಷಯದ ಕುರಿತಾಗಿ ಯಾವ ಥರದಂಥ ಪ್ರಶ್ನೆಗಳು ಎಕ್ಸಾಮ್ನಲ್ಲಿ ಬರ್ಬೋದು ಅನ್ನೋದನ್ನು ನಾವು ನೋಡಿ ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ಸಾಲ್ವ್ ಮಾಡಿದರೆ ಈ ವಿಷಯದ ಮೇಲೆ ನಾವು ಸಂಪೂರ್ಣ ಪರಿಣಿತಿಯನ್ನು ನಾವು ಪಡೆದಾಗತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್. ಕೊಟ್ಟಿರುವಂಥ ಬ್ಲ್ಯಾಂಕ್ಗಳನ್ನು, ಬಿಟ್ಟಿರುವಂಥ ಸ್ಥಳಗಳನ್ನು ಸರಿಯಾದಂಥ ಆರ್ಟಿಕಲನ್ನು ತುಂಬಿರಿ ಅನ್ನುವಂಥದ್ದು ಪ್ರಶ್ನೆ. ನೋಡಿರಿ, ಫಸ್ಟ್ ಕ್ವಶನ್, ಸುಧಾ
ಕಮ್ಸ್ ಫ್ರಾಮ್ ಡ್ಯಾಶ್ ಅಫ್ಲುಯೆಂಟ್ ಫ್ಯಾಮಿಲಿ. ಸುಧಾ ಒಂದು ಶ್ರೀಮಂತ ಕುಟುಂಬದಿಂದ ಬಂದಳು. ಸೊ ಅಫ್ಲುಯೆಂಟ್ ಅನ್ನುವಂಥ ಪದ ಇರೋದರಿಂದ ಎ ಅನ್ನೋದು ಓವೆಲ್ ಆಗಿರೋದ್ರಿಂದ ಇಲ್ಲಿ ಆನ್ಸರ್ ಆ್ಯನ್ ಆಗಿರುತ್ತೆ. ಎರಡನೇ ಪ್ರಶ್ನೆ ನೋಡೋದಾದರೆ ಶಂಕರಪ್ಪ ಈಸ್ ಡ್ಯಾಶ್ MLA. ಶಂಕರಪ್ಪ ಒಬ್ಬ MLA. ಸೊ ಇಲ್ಲಿ ಅಬ್ರವೇಷನ್ ಇರೋದ್ರಿಂದ ಎಮ್ ಅನ್ನುವಂಥದ್ರದ ಪ್ರೊನೌನ್ಸಿಯೇಷನ್ ಓವೆಲಿಂದ ಸ್ಟಾರ್ಟ್ ಆಗೋದ್ರಿಂದ ಸೊ ಇಲ್ಲಿ ಆರ್ಟಿಕಲ್ ಆ್ಯನ್ ಉಪಯೋಗಿಸಲ್ಪಡುತ್ತೆ. ಸೊ ಶಂಕರಪ್ಪ ಈಸ್ ಆ್ಯನ್ MLA. ಥರ್ಡ್ ಕ್ವಶನ್, ರಾಘು ಈಸ್ ಡ್ಯಾಶ್ ಇಂಟೆಲಿಜೆಂಟ್ ಬಾಯ್. ಸೊ ಇಂಟೆಲಿಜೆಂಟ್ ಅನ್ನುವಂಥದ್ದು ಇಂದ ಸ್ಟಾರ್ಟ್ ಆಗಿದೆ, ಓವೆಲ್ ಸೌಂಡಿಂದ ಸ್ಟಾರ್ಟ್ ಆಗಿದೆ. ಸೊ ಹೀಗಾಗಿ ರಾಘು ಈಸ್ ಆ್ಯನ್ ಇಂಟೆಲಿಜೆಂಟ್ ಬಾಯ್. ಆ್ಯನ್ ಅನ್ನೋದು ಉತ್ತರ ಆಗಿರುತ್ತೆ. ಸೊ ಇನ್ನು ನಾಲ್ಕನೇ ಪ್ರಶ್ನೆ ನೋಡೋದಾದರೆ ಐ ಆಮ್ ಡ್ಯಾಶ್ ಯೂನಿವರ್ಸಿಟಿ ಸ್ಟೂಡೆಂಟ್. ಸೊ ಯೂನಿವರ್ಸಿಟಿ ಯು ಅನ್ನೋದು ಓವೆಲ್ ಇದೆ, ಆದರೆ ಇದನ್ನು ಪ್ರೊನೌನ್ಸ್ ಮಾಡಿದಾಗ ಅದು ಯು ಆಗಿ ಪ್ರೊನೌನ್ಸ್ ಆಗೋದ್ರಿಂದ ಸೊ ಇಲ್ಲಿ ಆರ್ಟಿಕಲ್ ಎ ಅನ್ನು ಉಪಯೋಗಿಸ್ಬೇಕಾಗುತ್ತೆ. ಐ ಆಮ್ ಎ ಯೂನಿವರ್ಸಿಟಿ ಸ್ಟೂಡೆಂಟ್. ಇನ್ನು ಫಿಫ್ತ್ ಕ್ವಶನ್, ದೇರ್ ಆರ್ ಡ್ಯಾಶ್ ನಂಬರ್ ಆಫ್ ಬ್ಯಾಟ್ಸ್ಮನ್ ಬಟ್ ಧೋನಿ ಈಸ್ ಡ್ಯಾಶ್ ಬೆಸ್ಟ್ ಬ್ಯಾಟ್ಸ್ಮನ್. ಸೊ ಇಲ್ಲಿ ಎರಡು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ದೇರ್ ಆರ್ ಎ ನಂಬರ್ ಆಫ್ ಬ್ಯಾಟ್ಸ್ಮನ್. ಸೊ ಇಲ್ಲಿ ಆರ್ಟಿಕಲ್ ಎನ ಉಪಯೋಗಿಸ್ಬೇಕಾಗತ್ತೆ. ಬಟ್ ಧೋನಿ ಈಸ್ ಡ್ಯಾಶ್ ಬೆಸ್ಟ್. ಸೊ ಇಲ್ಲಿ ಸೂಪರ್ಲೇಟಿವ್ ಬೆಸ್ಟ್ ಯೂಸ್ ಆಗಿರೋದ್ರಿಂದ ದ ಬೆಸ್ಟ್ ಅಂತ ಬರಬೇಕಾಗುತ್ತೆ. ದೇರ್ ಆರ್ ಎ ನಂಬರ್ ಆಫ್ ಬ್ಯಾಟ್ಸ್ಮನ್ ಬಟ್ ಧೋನಿ ಈಸ್ ದ ಬೆಸ್ಟ್ ಬ್ಯಾಟ್ಸ್ಮನ್ ಅನ್ನೋದು ಸರಿಯಾದಂಥ ಉತ್ತರ ಆಗಿರುತ್ತೆ. ಸಿಕ್ಸ್ತ್ ಕ್ವಶನ್, ಡ್ಯಾಶ್ ಕ್ಯಾಮಲ್ ಈಸ್ ದ ಶಿಪ್ ಆಫ್ ದ ಡೆಸರ್ಟ್. ಸೊ ಕಾಮನ್ ನೌನ್ ಇಡೀ ಕಮ್ಯುನಿಟಿಯನ್ನು ರಿಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ಆರ್ಟಿಕಲ್ ದ ಅನ್ನು ಉಪಯೋಗಿಸ್ಬೇಕಾಗುತ್ತೆ. ದ ಕ್ಯಾಮಲ್ ಈಸ್ ದ ಶಿಪ್ ಆಫ್ ದ ಡೆಸರ್ಟ್. ಸೆವೆಂತ್ ಕ್ವಶನ್, ಸಮನ್ವಿತ ಈಸ್ ಡ್ಯಾಶ್ ಆನೆಸ್ಟ್ ಸ್ಟೂಡೆಂಟ್. ಸೊ ನೋಡ್ರಿ, ಇಂದ ಈ ವರ್ಡ್ ಸ್ಟಾರ್ಟ್ ಆಗಿದ್ರು ಎಚ್ ಸೈಲೆಂಟ್ ಆಗಿರೋದ್ರಿಂದ ಸೊ ಇಲ್ಲಿ ಓವೆಲ್ ಸೌಂಡಿಂದ ಆನೆಸ್ಟಿಂದ ಸ್ಟಾರ್ಟ್ ಆಗಿರೋದ್ರಿಂದ ಆ್ಯನ್ ಅನ್ನೋ ಆರ್ಟಿಕಲ್ನ ನಾವು ಬಳಸಬೇಕಾಗತ್ತೆ. ಸಮನ್ವಿತ ಈಸ್ ಆ್ಯನ್ ಆನೆಸ್ಟ್ ಸ್ಟೂಡೆಂಟ್. ಏಳ್ತ್ ಕ್ವಶನ್, ದೇರ್ ಆರ್ 7 days ಇನ್ ಡ್ಯಾಶ್ ವೀಕ್. ಸೊ ಒಂದು ವಾರದಲ್ಲಿ ಒಂದು ಅನ್ನೋದನ್ನು ಎಸ್ ಅನ್ನೋದನ್ನು ರಿಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಆರ್ಟಿಕಲ್ ಎನ್ನು ನಾವು ಉಪಯೋಗಿಸ್ಬೇಕಾಗತ್ತೆ. ದೇರ್ ಆರ್ 7 days ಇನ್ ಎ ವೀಕ್. ನೈನ್ತ್ ಕ್ವಶನ್, ಡು ಯು ವಾಂಟ್ ಡ್ಯಾಶ್ ಎಗ್. ಸೊ ಇಲ್ಲಿ ಪ್ರಶ್ನೆ ಇದೆ. ಸೊ ಇಲ್ಲಿ ಎಗ್ ಇಂದ ಸ್ಟಾರ್ಟ್ ಆಗಿರೋದ್ರಿಂದ ಆ್ಯನ್ ಎಗ್ ಆಗಬೇಕು. ಡು ಯು ವಾಂಟ್ ಆ್ಯನ್ ಎಗ್. ಈಗ ಲಾಸ್ಟ್ ಕ್ವಶನ್, ವಾಂಗ್ಜಿಯಾಸ್ ಬ್ರೆಡ್ ಬ್ಯಾಗ್ ಫ್ಲಿವ್ ಇನ್ ಟು ಡ್ಯಾಶ್ ಸ್ಕೈ. ಸೊ ಇಲ್ಲಿ ಸ್ಕೈ ಬಂದಿರೋದ್ರಿಂದ ಇದು ಜಗತ್ತಿನಲ್ಲಿ ಒಂದೇ ಏಕೈಕ ವಸ್ತು ಆಗಿರೋದ್ರಿಂದ ಯುನೀಕ್ ಆಗಿರೋದ್ರಿಂದ ಸೊ ಇಲ್ಲಿ ಆರ್ಟಿಕಲ್ ದ ಬಳಸಬೇಕು ಅನ್ನೋದು ರೂಲ್ ಇದೆ. ಸೊ ಆಂಗ್ಜಿಯಾಸ್ ಬ್ರೆಡ್ ಬ್ಯಾಗ್ ಫ್ಲಿವ್ ಇನ್ ಟು ದ ಸ್ಕೈ. ಸೊ ದ ಇಸ್ ದ ರೈಟ್ ಆನ್ಸರ್. ಆರ್ಟಿಕಲ್ಸ್ಗಳು ಇಂಗ್ಲೀಷ್ ಗ್ರಾಮರ್ನ ಅತಿ ಮುಖ್ಯವಾದಂತಹ ಭಾಗಗಳಾಗಿವೆ. ನಾವು ಇಂಗ್ಲೀಷ್ ಭಾಷೆಯನ್ನು ಸರಿಯಾಗಿ ಬಳಸಲು ಕಲಿಯಬೇಕಾದಾಗ ಆರ್ಟಿಕಲ್ಸ್ಗಳ ಸಂಪೂರ್ಣ ಜ್ಞಾನ ನಮಗೆ ಇರಬೇಕಾಗಿದ್ದು ಬಹಳ ಮಹತ್ವವಾಗಿದೆ. ಈ ಎಲ್ಲ ರೂಲ್ಸ್ಗಳನ್ನು ನೀವು ಮನನ ಮಾಡಿಕೊಂಡಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಇಂಗ್ಲೀಷ್ನಲ್ಲಿ ಬಳಸಲು ನಾವು ಸಮರ್ಥರಾಗ್ತೇವೆ. ಹೀಗೆ ಮಾಡಬೇಕಾದಾಗ ಈ ಎಲ್ಲ ರೂಲ್ಸ್ಗಳನ್ನು ಗಮನದಲ್ಲಿ ಇಟ್ಟುಕೊಂಡು, ಅಂದರೆ ಓದುವಾಗ ಬರೆಯುವಾಗ ಈ ಆರ್ಟಿಕಲ್ಸ್ಗಳನ್ನ ಯಾವ ರೂಲ್ಸ್ಗಳ ಆಧಾರದ ಮೇಲೆ ನಾವು ಬಳಸ್ತಾ ಇದ್ದೀವಿ ಅನ್ನೋದನ್ನು ತಿಳಿದುಕೊಳ್ಳುತ್ತಾ ಬಳಸ್ತಾ ನಾವು ಹೋದಾಗ ಇದರ ಮೇಲೆ ಸಂಪೂರ್ಣ ಪರಿಣಿತಿಯನ್ನು ನಾವು ಆರ್ಟಿಕಲ್ಸ್ನಲ್ಲಿ ಪಡಿತೇವೆ. ಸೊ ಹೀಗಾಗಿ ಈ ವಿಡಿಯೋವನ್ನು ಪದೇ ಪದೇ ನೋಡಿ, ರೂಲ್ಸ್ಗಳನ್ನು ಮನನ ಮಾಡಿಕೊಳ್ಳಿ. ಈ ಆರ್ಟಿಕಲ್ಸ್ ವಿಷಯ ಮೇಲೆ ನೀವು ಸಂಪೂರ್ಣ ಜ್ಞಾನವನ್ನು ಹೊಂದಿರಿ.